ವಿಷಯವಾಗಿ ಸಾಕ್ಷಿ ಹೇಳ್ತಾ ಇದ್ದೇನೆ. ಅವನ ಕುತ್ತಿಗೆಯಲ್ಲಿದ್ದ ಚೈನನ್ನು ಅವನ ಫ್ರೆಂಡಿಗೆ ಕೊಟ್ಟಿದ್ದ. ಆ ಚೈನ್ ಫ್ರೆಂಡೇ ಇಟ್ಟು 9,000 ತೆಗೆದಿದ್ದಂತೆ. ನನಗೆ ಹೇಳಲೇ ಇಲ್ಲ. ಇವನು ಮನೆಯಲ್ಲಿ ಎಲ್ಲರಿಗೆ ಗೊತ್ತಿತ್ತು ಇವನು ಚೈನ್ ಇಟ್ಟದ್ದು. ಅಮ್ಮನಿಗೆ ಹೇಳ್ಬೇಡಿ, ನಾನೇ ಬಿಡಿಸ್ಕೊಳ್ತೇನೆ ಅಂತ ಹೇಳಿದ್ದ. ಹಾಗೆ ನನ್ನ ತಂಗಿ ಹೇಳಿದ್ಲು, ಅಕ್ಕ ಅವನು ಚೈನನ್ನು ಫ್ರೆಂಡಿಗೆ ಕೊಟ್ಟಿದ್ದಾನೆ ಅಂತ. 9 ತಾರೀಕಿಗೆ ಮೇಯಲ್ಲಿ ಕೊಟ್ಟಿದ್ದಾನೆ. 11 ತಾರೀಕಿಗೆ ಅವನ ಫ್ರೆಂಡ್ ಸುಸೈಡ್ ಮಾಡಿಕೊಂಡ. ನಾನೆನಿಸಿದೆ ಈ ಚೈನ್ ಹೋಯ್ತು, ಇನ್ನು ಆ ಚೈನಿದ ಆಸೆ ಬಿಡಬೇಕಂತ. ನಾನು ಇಲ್ಲಿ ಸಾಕ್ಷಿ ಹೇಳ್ತೇನೆ ಅಂತ ನಾನು ಪ್ರೇಯರ್ ಮಾಡಿದೆ. ಸ್ವಲ್ಪ 1-2 ವಾರ ಬಿಟ್ಟು ಅವನ ಡೆತ್ ಸರ್ಟಿಫಿಕೇಟ್ ಮಾಡಿ ಇವನು ಆ ಚೈನಿಗೆ ತರಲಿಕ್ಕೆ ಹೋದ. ನನ್ನ ಗಂಡ ಅವನಿಗೆ 9,000 ಚಿಲ್ಲರೆ ಕೊಟ್ಟರು. ಹಾಗೆ ಚೈನ್ ಬಂದು ಅವನ ಚೈನ್ ವಾಪಸ್ ತಂದಿದ್ದಾನೆ. ದೇವರಿಗೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಗೆ ನಾನು ಕೆಲಸ ಮಾಡುವಲ್ಲಿ ಒಂದು ಮುಸ್ಲಿಂ ಹೆಂಗಸು 16 ವರ್ಷದಿಂದ ಮಕ್ಕಳಿಲ್ಲ ಅಂತ ಬರ್ತಾಯಿದ್ರು. ಹಾಗೆ ಅವರಿಗೆ ಡಾಕ್ಟ್ರು ಇಂಜೆಕ್ಷನ್ ಪುಷ್ ಮಾಡ್ತಾಯಿದ್ರು. ಆಗ ನನ್ನನ್ನು ಕರೆದ್ರೆ ಹೇಳಿದರು, ಲಿಡ್ವಿನ್ ಅವರಿಗೆ ಸ್ವಲ್ಪ ಪ್ರೇಯರ್ ಮಾಡು, ಅವರಿಗೆ ಮಕ್ಕಳು 16 ವರ್ಷದಿಂದ ಅವರು ಇದು ಮಾಡ್ತಾಯಿದ್ದಾರೆ, ಮಕ್ಕಳಿಲ್ಲ. ಹಾಗೆ ನಾನು ನನ್ನ ಹತ್ರ ಅಲ್ಲಿ ಇದ್ದ ಎಣ್ಣೆ ತಗೊಂಡೋಗಿ ಅವರಿಗೆ ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡಿ ಅಲ್ಲಿ ಇದ್ದ ಸಿಸ್ಟರ್ಸ್ ಹೇಳಿದರು, ನೀನು ಪ್ರೇಯರ್ ಮಾಡು, ನಾವು ಸಹ ನಿನ್ನ ಜೊತೆ ಪ್ರೇಯರ್ ಮಾಡ್ತೇವಂತ. ಹಾಗೆ ತುಂಬ ಹೊತ್ತು ನಾನು ಅವರಿಗೆ ಎಣ್ಣೆಯಲ್ಲಿ ಶಿಲುಬೆ ಗುರುತಾಗಿ ತುಂಬ ಹೊತ್ತು ಪ್ರೇಯರ್ ಮಾಡಿದೆ. ಹಾಗೆ ಈಗ ಅವರು 3 ತಿಂಗಳ ಗರ್ಭಿಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ.